ರಾಜೀನಾಮೆ ಕೊಡಿ ಅಂತ ಹೇಳುವುದಕ್ಕೆ ಸಿದ್ದರಾಮಯ್ಯನವರನ್ನು ದೆಹಲಿಗೆ ಕರೆದ ಸಂದರ್ಭದಲ್ಲಿ ನೀವು ರಾಜ್ಯಸಭೆಗೆ ಬಂದುಬಿಡಿ ಅನ್ನೋ ಒಂದು ಆಫರನ್ನು ಕೊಡಲಾಯಿತು ಅವರಿಗೆ. ಅದನ್ನು ಸಿದ್ದರಾಮಯ್ಯನವರು ನಿರಾಕರಿಸಿದರು. ಸಿದ್ದರಾಮಯ್ಯನವರು ಒಪ್ಕೊಂಡು ಬಿಟ್ಟಿದ್ರೆ ಬಹಳ ಒಳ್ಳೆಯದಿತ್ತು ಅಂತ ಯಾವತ್ತಾದರೂ ಅನಿಸಿದೆಯಾ ನಿಮಗೆ? ಇಲ್ಲ, ಆ ಥರ ಏನಿಲ್ಲ. ರಾಜ್ಯಸಭೆಗೆ ಹೋಗಿದ್ದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಸಂಘಟನೆಗೆ ಹೆಲ್ಪ್ ಆಗ್ತಿತ್ತು, OBC ಸಂಘಟನೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅವ್ರು ಮಾಡಬಹುದಾಗಿತ್ತು ಅಂತ. ಈಗಲೂ ಅವರು ರಾಷ್ಟ್ರ ಮಟ್ಟದ ನಾಯಕರೇ. ಈಗಲೂ ಅವ್ರನ್ನ ಪಕ್ಷ ಎಲ್ಲದಕ್ಕೂ ಕೂಡ ಬಳಸ್ಕೊಳ್ತದೆ. ರಾಜ್ಯದಲ್ಲೂ ಬಳಸ್ಕೊಳ್ತೇವೆ, ಕೇಂದ್ರದಲ್ಲೂ ಬಳಸ್ಕೊಳ್ತೇವೆ. ಅದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ. ಅವರೆಲ್ಲೇ ಇದ್ದರೂ ಕೂಡ ನಮ್ಮ ನಾಯಕರು. ಅವ್ರಿಗೆ ಸಿಗಬೇಕಾದಂಥ ಗೌರವ, ಸ್ಥಾನಮಾನ ಎಲ್ಲವೂ ಕೂಡ ಸಿಗ್ತದೆ. ರಾಷ್ಟ್ರೀಯ ಮಟ್ಟದ ಬೆಳವಣಿಗೆಗಳನ್ನು ಹೇಗೆ ನೋಡ್ತಾ ಇದ್ದೀರಿ DK ಸುರೇಶ್ ಅವರೇ? BJP ಒಂದು ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಪೋಸಿಷನ್ ಪಾರ್ಟಿಗಳನ್ನು ಆಪೋಷಣ ತೆಗೆದುಕೊಳ್ತಾ ಹೋಗ್ತಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಚುನಾವಣೆ ಸೋತರೆ ಮಮತಾ ಬ್ಯಾನರ್ಜಿಯವರ ಕೈಯಲ್ಲಿ ಅವ್ರ ಪಾರ್ಟಿನೇ ಇಲ್ಲ ಅನ್ನೋ ಪರಿಸ್ಥಿತಿ. ಇಲ್ಲಿ ಉದ್ಧವ್ ಠಾಕ್ರೆ ಬಣದ 9 ಸಂಸದರ ಪೈಕಿ 7 ಜನ ಏನೋ ಬಿಟ್ಟು ಹೋಗ್ತಿದ್ದಾರಂತೆ. ಅಲ್ಲಿ ಅಖಿಲೇಶ್ ಯಾದವ್ಗೆ ಅದೇ ರೀತಿಯಾದಂಥ ಸಮಸ್ಯೆ ಆಗ್ತಿದೆ. ಹೀಗಿರುವಾಗ ರಾಜ್ಯಗಳಲ್ಲಿ ಪಕ್ಷಗಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಅನ್ನೋ ಪರಿಸ್ಥಿತಿನ ಮೋದಿ, ಅಮಿತ್ ಶಾ ಅವರ ಟೀಮ್ ನಿರ್ಮಾಣ ಮಾಡ್ತಿದೆಯಾ? ಹೀಗಾದ್ರೆ ಮುಂದಿನ ರಾಜಕೀಯ ಪರಿಸ್ಥಿತಿ ಹೆಂಗಿರುತ್ತೆ? ಅದು ರಾಷ್ಟ್ರ ರಾಜಕಾರಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಇನ್ನು ಭಾಳಷ್ಟು ಸಮಯ ಇದೆ. ಆ ಚಾಲೆಂಜ್ಗಳು ಇಲ್ಲೂ ಬರುತ್ತೆ ಅಂತ ನಾನು ಹೇಳಿದ್ದು. ಶತಾಯ ಗತಾಯ ಬೈ ಹುಕ್ ಆರ್ ಕ್ರುಕ್ ನಾವು ಅಧಿಕಾರಕ್ಕೆ ಬರಬೇಕು, ನಮ್ಮ ಕೈಯಲ್ಲಿ ರಾಜ್ಯಗಳು ಇರಬೇಕು. ನಾನು ಹೇಳಿದ್ನಲ್ಲ, ಕರ್ನಾಟಕದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಮಾನ್ಯ ಅಧ್ಯಕ್ಷರು ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಮತ್ತೆ 28ಕ್ಕೆ ಸರ್ಕಾರ ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಜನರ ಮತ್ತು ಮಾಧ್ಯಮಗಳ ಸೃಷ್ಟಿ ಏನಿರ್ತದೆ ಅದಕ್ಕೆ ತದ್ವಿರುದ್ಧವಾಗಿ ನಡ್ಕೋತಾರೆ. 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರುವುದಕ್ಕೆ DK ಶಿವಕುಮಾರ್ ಅವರ ಜೊತೆ ಕೆಮಿಸ್ಟ್ರಿ ಮ್ಯಾಚ್ ಆಗುವಂಥ KPCC ಅಧ್ಯಕ್ಷರೊಬ್ಬರು ಬೇಕಾಗಿತ್ತು ಅಂತ ಅನ್ಸೋದಿಲ್ವಾ? ಒಳ್ಳೆಯ ಹಿರಿಯ ನಾಯಕರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆ ಆಗುತ್ತೆ.